ಆತ್ಮೀಯ ಸ್ನೇಹಿತರೆ, ಇದು ಕೇವಲ 32-33 ದಿನದ ಕಡಲೆ ಇದೆ. ಈ ಬಿತ್ತನೆಯನ್ನು ಮಾಡಬೇಕಾದ್ರೆ ಬೀಜೋಪಚಾರದ ಮೂಲಕ ವಿವಾ ಕಿಸಾನ್ ಕಿಂಗ್ ಮತ್ತು ವಿವಾ ಕಿಸಾನ್ ಗ್ರೌತನ್ನು ಬಳಸಿ ಇವರು ಬಿತ್ತನೆ ಮಾಡಿದ್ದಾರೆ. 22 ದಿನ ಆದಮೇಲೆ ಮತ್ತೆ ಒಂದು ಸ್ಪ್ರೇ ಕೊಟ್ಟಿದ್ದಾರೆ. ಹೀಗಾಗಿ ಈ ಕಡಲೆಯನ್ನು ವಿಡಿಯೋ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೀರಿ ನೀವು. ಸುಮಾರು 32-33 ದಿನದ ಬೆಳೆ ಇದೆ ಇದು. ನಮ್ಮ ಜೊತೆ ರೈತರಿದ್ದಾರೆ, ವೀರಭದ್ರಪ್ಪ ಸಣ್ಣಪ್ಪ ಗಡಾದ್ ಅಂತ ಹೇಳಿ. ಅವ್ರ ಹೊಲದಲ್ಲಿ ಇದ್ದೀವಿ ನಾವು ಇವತ್ತು. ತಾವು ಈ ಒಂದು ಬೆಳೆಯನ್ನು ನೋಡ್ತಾ ಇದ್ದೀರಿ ರೈತ ಬಂಧುಗಳೇ. ರೈತ ಕುಲಂ ಒಂದೇ ಜಗದ್ಗುರುಂ ಅಂತ ಹೇಳುವಂಥ ನಮ್ಮ ರೈತರು ಇವತ್ತ ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಬರುವಂಥ ದಿನದೊಳಗೆ ನಾವೇನೀಗ 30-40 ವರ್ಷಗಟ್ಟಲೆ 50 ವರ್ಷಗಟ್ಟಲೆ ರಾಸಾಯನಿಕ ಮತ್ತು ಕೀಟನಾಶಕವನ್ನು ಬಳಸ್ಕೊತ ಬಂದಿದ್ದೇವೆ. ಅದರಿಂದ ಭೂಮಿ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ನಮ್ಮ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬರ್ತಕ್ಕಂಥ ದಿನದಲ್ಲಿ ಸಾವಯವ ಗೊಬ್ಬರವನ್ನೇ ಬಳಸಿದರೆ ಮಾತ್ರ ನಮ್ಮ ಮಣ್ಣು ಉಳಿತದೆ, ರೈತ ಕುಲ ಉಳಿತದೆ. ಅದಕ್ಕೋಸ್ಕರ ನಾವು ಸುಮಾರು 4 ವರ್ಷದಿಂದ ಸಾವಯವ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮ ವೀರಭದ್ರಪ್ಪನವರು ರೈತರು ಹೇಳ್ತಾ ಇದ್ದಾರೆ, ಪ್ರಗತಿಪರ ರೈತರು. ಈಗಲ್ಲ ಅವರು ಬರೀ ಕಡಲೆ ಬೆಳೆಗಷ್ಟೇ ಅಲ್ಲ, ಅವರು ಕಬ್ಬನ್ನು ಕೂಡ ಹಾಕಿದ್ದಾರೆ. ಶೆಲೋಡೆಯಲ್ಲಿ ಕಬ್ಬು ಮತ್ತು ಪ್ರತಿಯೊಂದು ಬೆಳೆಗೆ ಬೀಜೋಪಚಾರದಿಂದ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ರೈತ ಕುಲಕ್ಕೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಪ್ರತಿಯೊಬ್ಬ ರೈತರು ಸಾವಯವ ಬೆಳೆಸಿ ದೇಶ ಉಳಿಸಿ, ನಮ್ಮ ಮಣ್ಣನ್ನು ಉಳಿಸಿ, ರೈತ ಕುಲವನ್ನು ಉಳಿಸಿ ಅಂತ ಹೇಳಿ ನಾನೆಲ್ಲ ತಮ್ಮ ರೈತ ಕುಲಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ವಿವಾ ಮಾಲ್ಟ್.